ನಮಸ್ಕಾರ ಗುರು. RCB ಇಷ್ಟು ದಿನ ನೆಟ್ಸ್ ಅಲ್ಲಿ ಪ್ರಾಕ್ಟೀಸ್ ನ ಮಾಡ್ತಾ ಇದ್ರು. ಆದ್ರೆ ಫಾರ್ ದ ಫಸ್ಟ್ ಟೈಮ್ ನಿನ್ನೆ ಪ್ರಾಕ್ಟೀಸ್ ಮ್ಯಾಚ್ ನ ಆಡಿದ್ದಾರೆ. 25 ಜನ ಆಟಗಾರರು ಇಲ್ಲದೆ ಇರೋ ಕಾರಣ ಇರೋ ಪ್ಲೇಯರ್ಸ್ ಗಳನ್ನೇ ಮಿಕ್ಸ್ ಮಾಡ್ಕೊಂಡು 2 ಟೀಮ್ ಮಾಡ್ಕೊಂಡು ಮ್ಯಾಚ್ ನ ಆಡಿದ್ದಾರೆ. ಒಂದು ಟೀಮ್ಗೆ ಕೃನಾಲ್ ಪಾಂಡ್ಯ ಕ್ಯಾಪ್ಟನ್, ಇನ್ನೊಂದು ಟೀಮ್ಗೆ ವೆಂಕಟೇಶ್ ಅಯ್ಯರ್ ಕ್ಯಾಪ್ಟನ್ ಆಗಿರ್ತಾರೆ. ಮೊದಲು ಬ್ಯಾಟಿಂಗ್ ಮಾಡಿದ್ದು ವೆಂಕಟೇಶ್ ಅಯ್ಯರ್ ಟೀಮ್. ಕೃನಾಲ್ ಪಾಂಡ್ಯ ಟೀಮು ಬೌಲಿಂಗ್ ಮಾಡ್ತಾರೆ. ಕೃನಾಲ್ ಪಾಂಡ್ಯ ಅವರೇ ಹೇಳಿರೋ ಪ್ರಕಾರ ಭುವಿ, ಮಂಗೇಶ್, ಅಭಿನಂದನ್ ಅವರು ತುಂಬಾ ಚೆನ್ನಾಗಿ ಬೌಲ್ ಮಾಡಿದ್ದಾರೆ ಅಂತ ಹೇಳಿದ್ರು. ಇನ್ನ ಬ್ಯಾಟಿಂಗ್ ಅಲ್ಲಿ ಅವರೇ ಹೇಳಿದ್ದು ಜಿತೇಶ್ ಶರ್ಮಾ, ಟೀಮ್ ಡೇವಿಡ್, ವೆಂಕಟೇಶ್ ಅಯ್ಯರ್ ಮತ್ತೆ ಕಿಂಗ್ ಕೊಹ್ಲಿ ಅವರು ಬ್ಯಾಟಿಂಗ್ ನ ಚೆನ್ನಾಗಿ ಆಡಿದ್ದಾರೆ ಅಂತ ಹೇಳಿದ್ರು. ಫಸ್ಟ್ ಬ್ಯಾಟಿಂಗ್ ಆಡಿದಂತ ವೆಂಕಟೇಶ್ ಅಯ್ಯರ್ ಟೀಮು 7 ವಿಕೆಟ್ಗೆ 234 ರನ್ನ ಹೊಡಿತಾರೆ. ಈ ರನ್ನ ಚೇಸ್ ಮಾಡಕ್ ಬರ್ತಾರೆ ಕೃನಾಲ್ ಪಾಂಡ್ಯ ಟೀಮ್. ಇವ್ರ ಟೀಮ್ ಅಲ್ಲಿ ರಜತ್ ಪತ್ತಿದಾರು, ಪಡಿಕಲ್ಲು ಮತ್ತೆ ಕೃನಾಲ್ ಪಾಂಡ್ಯ ಅದ್ಭುತವಾದ ಬ್ರಿಲಿಯಂಟ್ ಬೆಂಕಿ ಬ್ಯಾಟಿಂಗ್ ನ ಆಡ್ತಾರೆ. ಇವರು 247 ರನ್ನ ಹೊಡೆದಿ ಈ ಪ್ರಾಕ್ಟೀಸ್ ಮ್ಯಾಚ್ ಅಲ್ಲಿ ವಿನ್ ಆಗ್ತಾರೆ. ಇನ್ನ T20 ಮ್ಯಾಚ್ಗಳು ಅಂತ ಬಂದಾಗ ಬೌಲರ್ಗಳಿಗೆ ಬೆಲೆನೇ ಇರಲ್ಲ. ಯಾಕೆ ಅಂತ ಅಂದ್ರೆ ನಾನು ಆಲ್ರೆಡಿ ಸ್ಕೋರ್ ಹೇಳಿದೆ, 234 ರನ್ನು 247 ರನ್ನ ಹೊಡೆದಿದ್ದಾರೆ ಅಂತ ಅಂದ್ರೆ ಆಲ್ಮೋಸ್ಟ್ 450 ರನ್ ಹೊಡೆದಿದ್ದಾರೆ. 20-20 40 ಓವರ್ ಅಲ್ಲಿ 400 ರನ್ ಹೊಡೆದ್ರೆ ಬೌಲರ್ಗೆ ಬೆಲೆ ಇರುತ್ತೆ. ಈ T20 ಮ್ಯಾಚ್ಗಳು ಬಂದು ಬ್ಯಾಟ್ಸ್ಮನ್ ಗಳಿಗೆ ಹಬ್ಬದೂಟ ಇದ್ದಂಗೆ. ಈ ಬಾಡೂಟ ಮತ್ತೆ ಪರ ಮಾಡ್ತಾರಲ್ಲ ನಮ್ ಕಡೆ, ಆ ತರ. ಯಾಕೆಂದ್ರೆ ಬಂದಂಗೆ ಬಾರಿಸ್ತಾ ಇರ್ತಾರೆ. 6-4 ರನ್ಗಳಿಗೆ ಜಾಸ್ತಿ ಟಾರ್ಗೆಟ್ ಮಾಡ್ತಾರೆ. ಹಾಗಾಗಿ ಈ ಬೌಲರ್ಗಳಿಗೆ ಒಂದು ಅವಕಾಶ ಅನ್ನೋದೇ ಇರಲ್ಲ. ಜಾಸ್ತಿ ರನ್ ಹೊಡಿಸ್ಕೊಂಡ್ರು ಪರವಾಗಿಲ್ಲ, ವಿಕೆಟ್ ತೆಗೆದ್ರೆ ಸಾಕು ಅಂತ ಬೌಲರ್ಗಳನ್ನ ಯೂಸ್ ಮಾಡ್ಕೊಳ್ಳುವಂತ ಪರಿಸ್ಥಿತಿಗೆ ಬಂದಿದೆ ಈ T20 ಮ್ಯಾಚ್. ಇನ್ನ ಬ್ಯಾಟಿಂಗ್ ಅಲ್ಲಿ ಜಿತೇಶ್ ಶರ್ಮಾ 37 ಬಾಲ್ಗೆ 81 ರನ್ ಹೊಡಿತಾರೆ. ಟೀಮ್ ಡೇವಿಡ್ ನಾನೇನ್ ಕಮ್ಮಿ ಇಲ್ಲ ಅಂತ 14 ಬಾಲ್ಗೆ 37 ರನ್ನ ಹೊಡಿತಾರೆ. ಇನ್ನ ವೆಂಕಟೇಶ್ ಅಯ್ಯರ್ 16 ಬಾಲ್ಗೆ 30 ರನ್ನ ಹೊಡಿತಾರೆ. ಮತ್ತೆ ನಮ್ಮ ಕಿಂಗ್ ಕೊಹ್ಲಿ 12 ಬಾಲ್ಗೆ 29 ರನ್ನ ಹೊಡಿತಾರೆ. ಇನ್ನ ಆಪೋಸಿಟ್ ಟೀಮ್ ಅಲ್ಲಿ ನಮ್ಮ ಕನ್ನಡಿಗ, ಒನ್ ಅಂಡ್ ಓನ್ಲಿ ಕನ್ನಡಿಗ ಪಡಿಕಲ್ 33 ಬಾಲ್ಗೆ 63 ರನ್ನ ಹೊಡಿತಾರೆ. ಜೊತೆಗೆ RCB ಯ ಕ್ಯಾಪ್ಟನ್ ರಜತ್ ಪತ್ತಿದಾರ್ 74 ರನ್ ಹೊಡಿತಾರೆ 25 ಬಾಲ್ ಅಲ್ಲಿ. ಇದ್ರ ಜೊತೆ ಪ್ರಾಕ್ಟೀಸ್ ಮ್ಯಾಚ್ ನ ಕ್ಯಾಪ್ಟನ್ ಕೃನಾಲ್ ಪಾಂಡ್ಯ ಕೂಡ 33 ಬಾಲ್ಗೆ 58 ರನ್ನ ಹೊಡಿತಾರೆ. ಈ ಪ್ರಾಕ್ಟೀಸ್ ಮ್ಯಾಚ್ ಗಳಲ್ಲಿ ಮೈನ್ ಮ್ಯಾಚ್ ಅಲ್ಲಿ ಆಡದಂತ ಟೆನ್ಷನ್ ಆಗ್ಲಿ ಪ್ರೆಷರ್ ಆಗ್ಲಿ ಇರೋದಿಲ್ಲ. ಇಲ್ಲಿ ಹೇಗಾಡಿದ್ರು ಪರವಾಗಿಲ್ಲ, ಒಟ್ನಲ್ಲಿ ಹಿಟ್ಟಿಂಗ್ ಕೆಪಾಸಿಟಿನ ಚೆಕ್ ಮಾಡೋದಕ್ಕೋಸ್ಕರ ಬ್ಯಾಟ್ಸ್ಮನ್ ಗಳು ಈ ಪ್ರಾಕ್ಟೀಸ್ ಮ್ಯಾಚ್ ನ ಆಡ್ತಾರೆ. ಈ ಪ್ರಾಕ್ಟೀಸ್ ಮ್ಯಾಚ್ ಅಲ್ಲಿ ಅಷ್ಟು ಪ್ರೆಷರ್ ಇಲ್ಲ ಅಂತ ಅಂದ್ರು ಇಲ್ಲಿ ಚೆನ್ನಾಗಿ ಆಡಿದ್ರೆ ನಾವು ಈ ಒಂದು ಕಾನ್ಫಿಡೆನ್ಸ್ ನ ತಗೊಂಡು ಮೈನ್ ಮ್ಯಾಚ್ ಅಲ್ಲಿ ಚೆನ್ನಾಗಿ ಆಡಬಹುದು ಅನ್ನೋದು ಬ್ಯಾಟ್ಸ್ಮನ್ ಗಳಿಗೆ ಒಂದು ಕಾನ್ಫಿಡೆಂಟ್ ಬಿಲ್ಡ್ ಆಗುತ್ತೆ ಅನ್ನೋ ಕಾರಣಕ್ಕೋಸ್ಕರ ಈ ಒಂದು ಪ್ರಾಕ್ಟೀಸ್ ಮ್ಯಾಚ್ ನ ಆಡಿಸ್ತಾರೆ. ಮತ್ತೆ ಇಲ್ಲಿ ಅವ್ರ ತಪ್ಪುಗಳನ್ನ ತಿದ್ಕೊಳ್ಳೋದಿಕ್ಕೆ ಒಂದು ದೊಡ್ಡ ಅವಕಾಶ ಇರುತ್ತೆ. ಪದೇ ಪದೇ ಆಗುವಂತ ತಪ್ಪನ್ನ ಎಲ್ಲಿ ತಪ್ಪಾಗ್ತಾ ಇದೆ ಅಂತ ಕಂಡಿಡ್ಕೋಬಹುದು. ಮತ್ತೆ ಕೋಚ್ಗಳ ಜೊತೆ ಚೆನ್ನಾಗಿ ಮಾತಾಡ್ಕೊಂಡು ಇನ್ನು ಏನ್ ಇಂಪ್ರೂವ್ ಮಾಡ್ಕೋಬಹುದು ಅನ್ನೋದನ್ನ ಇಲ್ಲಿ ನಾವು ಕಂಡಿಡ್ಕೋಬಹುದು ಅನ್ನೋದಕ್ಕೆ ಈ ಪ್ರಾಕ್ಟೀಸ್ ಮ್ಯಾಚ್ ಸಾಕ್ಷಿಯಾಗಿರುತ್ತೆ. ಪ್ರಾಕ್ಟೀಸ್ ಮ್ಯಾಚ್ ಅಲ್ಲಿ RCB ಪ್ಲೇಯರ್ಸ್ ಗಳು ಬೆಂಕಿ ಬಿರುಗಾಳಿ ಬ್ಯಾಟಿಂಗ್ ಅಂತೂ ಆಡ್ತಾ ಇದ್ದಾರೆ. ಇದೇ ಒಂದು ಇಂಟೆನ್ಷನ್ ಅಲ್ಲಿ, ಇದೇ ಕಾನ್ಫಿಡೆನ್ಸ್ ಅಲ್ಲಿ ಮುಂದೆ ಬರ್ತಾ ಇರೋ SRH ಮೇಲೆ 28ನೇ ತಾರೀಕು ಚೆನ್ನಾಗಿ ಆಡ್ಲಿ ಅನ್ನೋದು ನಮ್ಮ ಹಾರೈಕೆ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ ಗುರು.